ಹೆಚ್ಚಾಗಿ ಸಾವು ನಮ್ಮ ಪಕ್ಷದವರು, ನಮ್ಮ ಮಂತ್ರಿಗಳು ಪಕ್ಷದ ಸಂಘಟನೆ ಬಗ್ಗೆ, ಪಕ್ಷದ ಮುಂದಿನ ಆಗುಗಳ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಕೂಡಿದ್ದೀವಿ ಎಲ್ಲರೂ. ಮತ್ತು ಇದು ಒಂದು ಸಲ ಮುಂಚೆನೂ ಕೂಡಿದ್ದೀವಿ ನಾವು, ಬೇರೆ ಬೇರೆ ಸಂದರ್ಭಗಳಲ್ಲಿ ಈಗೂ ಕೂಡಿದ್ದೀವಿ, ಮತ್ತು ಮುಂದೆ ಕೂಡ ಕೂಡ್ತಾನೆ ಇರ್ತೀವಿ. ಅಹಿಂದ ಸಂಘಟನೆ ಬಗ್ಗೆ ಏನಾದ್ರು ಚರ್ಚೆಗಳಾಯ್ತಾ? ಅದೇ ಒಟ್ಟಿಗೆ ಹೋಗಬೇಕು, ನಮ್ಮ ಶಕ್ತಿ ಎಲ್ಲ ಪಕ್ಷಕ್ಕೆ ಯೂಸ್ ಆಗಬೇಕು, ಆ ದೃಷ್ಟಿಯಲ್ಲಿ ನಾವು ಹೋಗಬೇಕು. ಈ ಮಂತ್ರಿಮಂಡಲದಲ್ಲಿ ಸ್ವಲ್ಪ ಭಾಳ ಜನ ಬೇಜಾರಾಗಿದ್ದಾರೆ. ಅದಂತೆ ಪ್ರಶ್ನೆ ಅವ್ರಿಗೆ ಗೊತ್ತು, ನಮ್ಗೆ ಗೊತ್ತು, ಎಲ್ಲರಿಗೂ ಗೊತ್ತು. ಅವನ್ನೆಲ್ಲ ಮತ್ತೆ ಸರಿಪಡಿಸ್ಬೇಕು, ಮತ್ತು ಮುಂಚೆ ಇದ್ದ ಯಥಾಸ್ಥಿತಿಗೆ ಅವನ್ನೆಲ್ಲ ನಾವು ತರಬೇಕು. ಒಂದೇ ವೇದಿಕೆಯಲ್ಲಿ ಎಲ್ಲರೂ ಹೋಗ್ಬೇಕಂತ ಆ ನಿಟ್ಟಿನಲ್ಲಿ ಚರ್ಚೆ ಮಾಡಿದ್ವಿ. ಸಚಿವ ಸಂಪುಟದ ಒಳಗಡೆ ಬೇಸರ ಇದೆಯಾ ಅಥವಾ ಸಿಗದೇ ಇರೋರು ಬೇಸರ? ಸಿಗದೇ ಇರೋರು ಒಳಗಡೆ ಏನು ಪ್ರಶ್ನೆ ಇಲ್ಲ, ಸಿಗದೇ ಇರೋರ್ಗೆ ಬೇಸರ ಇದೆ, ಅದೇನು ಗೊತ್ತೇ ಪ್ರಶ್ನೆ ಇಲ್ಲ. ಅವರು ಬಹಿರಂಗವಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಅವನ್ನೆಲ್ಲ ಸಮಾಧಾನ ಮಾಡೋಂಥ ಜವಾಬ್ದಾರಿ ಎಲ್ಲರ ಮೇಲೆ ಇದ್ದಾರೆ. ಖಾತೆ ಸಮಾಧಾನ ಎಲ್ಲರಿಗೂ ಇದೆಯಾ? ಖಾತೆ ಬಗ್ಗೆ ಗೊತ್ತಿಲ್ಲ, ಮಂತ್ರಿ ಸಿಗದವ್ರಂತೆ ಸಮಾಧಾನ ಇದ್ದೇ ಇದ್ದಾರೆ. ಸೊ ಈಗ ಎಲ್ಲರ ಒಟ್ಟಿಗೆ ಹೋಗೋದು ನಮ್ಮ ಜವಾಬ್ದಾರಿ ಇದೆ, ಅನಿವಾರ್ಯತೆ ಕೂಡ ಇದೆ. ಅದೇ ಹೇಳಿದ್ರೆ ಅದಾಗೆಲ್ಲ ಬಂದ್ರಲ್ಲ, ಅವರು ಬಹಿರಂಗ ಹೇಳಿಕೆ ಕೊಟ್ಟವ್ರು ಇದ್ದಾರೆ, ಕೊಡದೇ ಇದ್ದವ್ರು ಇದ್ದಾರೆ. ಅವನ್ನೆಲ್ಲ ಮತ್ತೆ ಸೇಮ್ ಪ್ಲಾಟ್ಫಾರ್ಮ್ ನಾವು ತರಬೇಕಷ್ಟೇ. ಈಗ ಎಲ್ಲರೂ ಒಂದು ಗೂಡಿಗೆ ಹೋಗುವಂಥ ಪ್ರಯತ್ನಗಳು ಆಗ್ತಾ ಇದ್ದಾವೆ? ಆಗ್ತೈತಿ, ಆಗಲೇಬೇಕು. ಪಕ್ಷದ ಹಿತದೃಷ್ಟಿಯಿಂದ ನಾವೆಲ್ಲ ಒಟ್ಟಿಗೆ ಹೋಗೋದು ಅನಿವಾರ್ಯತೆ ಇದೆ. ಸಮಾವೇಶ ಈ ಸಂದರ್ಭದಲ್ಲಿ ಬೇಕಿತ್ತ? ಇನ್ನೂ ಎಲೆಕ್ಷನ್ ದೂರ ಇದೆ. ಇಲ್ಲ, ಅಹಿಂದ ಸಮಾವೇಶ ಅಂದರೆ ಕಾಂಗ್ರೆಸ್ ಪಾರ್ಟಿನೇ ಅದು. ಅಹಿಂದ ಅಂದರೆ ಕಾಂಗ್ರೆಸ್ ಅಂದರೆ ಅಹಿಂದ, ಅದರಲ್ಲಿ ಬೇರೆ ಅಂತ ಭಾವಿಸೋದು ಅವಶ್ಯಕತೆ ಇಲ್ಲ. ಸೊ ಬೇರೆ ಬೇರೆ ಹೆಸರ ಮೇಲೆ ಬೇರೆ ಬೇರೆ ಸಂದರ್ಭದಲ್ಲಿ ಕಾರ್ಯಕ್ರಮ ಆಗ್ತಾ ಇರ್ತವೆ ಅಷ್ಟೇ. ತಮಗೇನಾದ್ರು ಆಹ್ವಾನ ಇದೆ ಸರ್ ಸಮಾವೇಶಕ್ಕೆ? ಇಲ್ಲ, ಆ ರೀತಿ ಯಾವುದೇ ನಮ್ಗೆ ಆಹ್ವಾನ ಇಲ್ಲ. ಅದ್ರ ಬಗ್ಗೆ ಬೆಂಗಳೂರಲ್ಲಿ ಸಮಾವೇಶ ಆಗ್ತಾ ಇದೆ. ಸೊ ಮತ್ತೆ ನೋಡೋಣ, ಬೇರೆ ಸಂದರ್ಭದಲ್ಲಿ ಅವಕಾಶ ಸಿಕ್ಕಾಗ ಭಾಗವಹಿಸೋಣ. ಅದೇನು ಸಿದ್ದರಾಮಯ್ಯನವರು ಹೋಗ್ತಾ ಇದ್ದಾರೆ ಸರ್, ಮತ್ತೆ ಹಿಂದೆ ಪ್ರತ್ಯೇಕವಾಗಿ ಸ್ಟೇಟ್ ಟೂರ್ ಮಾಡೋ ಪ್ಲಾನ್ ಅಲ್ಲಿ ಇದ್ದಾರೆ ಸಿದ್ದರಾಮಯ್ಯ ಅಂತ ಚರ್ಚೆ ಇಲ್ಲ. ಅದು ಗೊತ್ತಿಲ್ಲ, ಅದ್ರ ಬಗ್ಗೆ ಗೊತ್ತಿಲ್ಲ. ನೋಡೋಣ, ಸಂದರ್ಭ ಬಂದಾಗ ಹೇಳ್ತೀನಿ. ಹಿಂದ ಇದನ್ನ ಸಭೆ ಸಮಾರಂಭಗಳನ್ನು ಮಾಡಬೇಕು ಅಂತ ಹೇಳಿ ನೀವು ಹೊರಟಿದ್ದೀರಿ ಅಂತ? ಇಲ್ಲ, ನಾವ್ಯಾವ್ದು ಹೊಟ್ಟಿಲ್ಲ. ನಾವು ಮೊನ್ನೆ ಒಂದು ಹುಬ್ಬಳ್ಳಿಯಲ್ಲಿ ಮಾಡಿದ್ವಿ, ಅದು 25 ವರ್ಷ ಆಗಿದೆ ಹುಬ್ಬಳ್ಳಿಯಲ್ಲಿ ಮಾಡಿ ಅಂತ ನೆನಪಿಗೋಸ್ಕರ ಅದು ಮಾಡಿದಂಥ ಒಂದು ಸಣ್ಣ ಸಮಾರಂಭ, ಅದೇನು ಭಾಳ ಬರುತ್ತಲ್ಲ. ಸೊ ಅಷ್ಟಕ್ಕೆ ಅದು ಸೀಮಿತವಾಗಿರುವಂಥ ಒಂದು ಸಮಾವೇಶ ಅಷ್ಟೇ. ಅದು 25 ವರ್ಷದ ಗ್ರ್ಯಾಂಡ್ ಸೆಲೆಬ್ರೇಷನ್ ಇದೆ, ಸಿದ್ದರಾಮಯ್ಯ ಅವರು ಕೂಡ ಬರ್ತಾರೆ. ಇಲ್ಲ, ದೊಡ್ಡದಾಗಿ ಏನು ಮಾಡ್ತಾ ಇಲ್ಲ ನಾವು. ಯಾವುದು ದೊಡ್ಡ ಕಾರ್ಯಕ್ರಮ ಯಾವುದು ಮಾಡ್ತಾ ಇಲ್ಲ. ಕಾರ್ಯಕರ್ತರಿಗೆ ಇನ್ನೂ ನಿರ್ದೇಶಕ ಸ್ಥಾನಗಳು ಕೊಟ್ಟಿಲ್ಲ. ಇಲ್ಲ, ಆಗಿದೆ, ಈಗೆಲ್ಲ ಆಯ್ತಲ್ಲ. ಮುಖ್ಯ ನಮಗೆ ಸಮಸ್ಯೆ ಇರೋದು ಮಂತ್ರಿಮಂಡಲ ಖಾತೆ ಹಂಚಿಕೆ ಮುಗಿದೋಗಿದೆ. ಇನ್ನೇನು 2-3 ಸಲ ಅಧಿವೇಶನ ಕೂಡ ಮುಗಿತೈತೆ. ಅವಾಗ ಅದ್ರ ಬಗ್ಗೆ ಗಮನ ಹರಿಸ್ತಾರ. ನಾವೇನು ಒತ್ತಡ ಆಗ್ತಾಯಿಲ್ಲ, ಹಿಂದೆ ಆಗಬೇಕಾಗಿತ್ತು, ಅದು ಆಗಿಲ್ಲ. ಸೊ ಈಗ ಆಗೋ ಲಕ್ಷಣಗಳೆಲ್ಲ ಕಾಣ್ತಾ ಇದೆ, ಮಾಡ್ತಾರೆ.